ನಗರದಲ್ಲಿ ಹರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕ ಚುನಾವಣೆಗೆ ಮೈತ್ರಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಯಿತು. ಕೋಲಾರಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಮೈತ್ರಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಿಎಂಆರ್ ಶ್ರೀನಾಥ್ ಹಾಗೂ ಮಾಜಿ ಶಾಸಕ ವರ್ತೂರ್ ಪ್ರಕಾಶ್, ಅಭ್ಯರ್ಥಿಗಳಾದ ಸಂಪತ್ ಕುಮಾರ್, ಎಚ್ಆರ್ಡಿಎನ್ ಲಕ್ಷ್ಮೀಪತಿ, ವಿ ಕೃಷ್ಣಪ್ಪ, ವೆಂಕಟೇಶಪ್ಪ, ಎಂಕೆವಿ ಅಶೋಕ್ ಕುಮಾರ್, ಈರಪ್ಪ, ನೂರುಲ್ಲಾ, ಟಿ ರಾಮನಂಜಯ್ಯ, ಎಂ ಶ್ರೀನಿವಾಸಯ್ಯ, ಎನ್ ಉಮಾದೇವಿ, ನೀಲಮ್ಮ, ಮೈತ್ರಿ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಪಂಚ ಎಲ್ಲವನ್ನು ತುಂಬಿ ತುಳುಕು ಇವತ್ತು ದಿವಸ ಅದ್ರ ವಿರುದ್ಧವಾಗಿ ಇವತ್ತು ಮತದಾರರ ತಿರುಗಿದ್ದಾರೆ. ಅದಾಗಿ ಕೂಡ ಇವತ್ತು ಕಳೆದು ನೋಡಿರ್ಬೋದು, ಉಪಚುನಾವಣೆ ನಡೀತಾ ಇದೆ ಎರಡು ಕ್ಷೇತ್ರದಲ್ಲಿ ಯಾವ ಸಮಾಜದಿಂದ ಅವರು ಆಯ್ಕೆ ಬಯಸಿದ್ರು, ಆಯ್ಕೆ ಆಗಿದ್ರು, ಇವತ್ತು ಅದೇ ಸಮುದಾಯ ತಿರುಗಿದ್ದಾರೆ. ಕಾರಣ ಅವ್ರನ್ನ ವೋಟ್ ಬ್ಯಾಂಕ್ಗೆ ಮಾತ್ರ ಮೀಸಲಿಟ್ಕೊಂಡು ಇವತ್ತು ದಿವಸ ಅವ್ರಿಗೆ ಅಭ್ಯರ್ಥಿ ಕೊಡತಕ್ಕಂಥ ರೀತಿಯಲ್ಲಿ ದಾರಿ ತಪ್ಪಿಸಿರುತ್ತ ಸಮಯದಲ್ಲಿ ಇವತ್ತು ಮತದಾರರು ತಿರುಗಿದ್ರಿಂದ ಅಲ್ಲಿ ಕೂಡ ಮೈತ್ರಿ ಅಭ್ಯರ್ಥಿ ಎರಡು ಕ್ಷೇತ್ರಕ್ಕೆ ಗೆಲ್ಲುವಾಗ್ತದೆ. ಮುಂದುವರೆದು ಏನು ದಿನಾಂಕ 28/3/2023 ಶನಿವಾರ ನಡೀತಾ ಇದೆ ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮ JDS ಮತ್ತು ಮೈತ್ರಿ ಅಭ್ಯರ್ಥಿಗಳು, ಬಿಜೆಪಿ ಅಂತ ಹೇಳಪ್ಪ, JDS ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳು ಈ ಮೈತ್ರಿ ಅಭ್ಯರ್ಥಿಗಳನ್ನ ನಮ್ಮ ಮತದಾರರಲ್ಲಿ ಮನವಿ ಮಾಡ್ತೇನೆ. ತಮ್ಮ ಒಳ್ಳೆಯ ಆಡಳಿತ ನೀಡಬೇಕು ಅಂದರೆ ಮೈತ್ರಿಗೆ ಗೆಲುವು ಮಾಡಬೇಕು. ಆ ನಿಟ್ಟಿನಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲುವು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು. ನಾವು ಮುಖಂಡರು ಕೂಡ ಜವಾಬ್ದಾರಿ ಇದೆ. ಅವ್ರನ್ನೆಲ್ಲ ಗೆಲ್ಸ್ಕೊಡೋ ಮಾಡೋ ಮೂಲಕ ಒಂದು ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮ ಕೊಡಲಿಕ್ಕೆ ತಾವುಗಳೆಲ್ಲ ಸಹಕಾರ ನೀಡಬೇಕು ಅಂತೇಳಿ ಮತದಾರ ಮನವಿ ಮಾಡಿ. ದಾವಣಗೆರೆಯಲ್ಲಿ ಇವತ್ತು ಮೈನಾರಿಟಿಗೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡೈತೆ. ಇವತ್ತು ನಾವು ಬಿಜೆಪಿ JDS ಅಲ್ಲಿ ನಾವು ನೂರುಲ್ಲಾ ಅಂತ ಮೈನಾರಿಟಿ ಮೈತ್ರಿ ನಮ್ಮಲ್ಲಿ ಎಲ್ಲ ಸಮಾಜಕ್ಕೂ ನಾವು ಬಲ್ಜಿಗರಿರ್ಬೋದು, ಲಿಂಗಾಯತರಿರ್ಬೋದು, ಸಾಮಾಜಿಕ ನ್ಯಾಯ, ಮಕ್ಕಳಿಗರಿರ್ಬೋದು, ರೆಡ್ಡಿಗರು ಸಹಕಾರ ಸಂಘದಿಂದ ನಾವು ನಾಮನಿರ್ದೇಶನ ಸಲ್ಲಿಸಿರ್ತೇವೆ. ನಾವು JDS ಮತ್ತು ಬಿಜೆಪಿ ಮೈತ್ರಿಕೂಟದಲ್ಲಿ ಅದರಿಂದ ನಾವು ವಾಪಸ್ ಪಡಿತಾ ನಿನ್ನ ಹೆಸರು ಹೇಳಪ್ಪ, ಕ್ಯಾಂಡಿಡೇಟ್ ಹೆಸರು ಏನು ಅಂತಲ್ಲ. ಅರುಣೇಶ್ ಬಾಬು ಅಂತೇಳಿ ಹೊಗರೆಯಿಂದ ನಾಮಪತ್ರ ಸಲ್ಲಿಸಿದ್ರು. ಬಾಬು ಅಂತ ಮಂಜಣ್ಣ ಎಲ್ಲ ಕೇಳಿರೋ ಪರವಾಗಿ ಹೇಳ ಏನೋ ಬಗ್ಗೆ ನಾವು ಮುಂದೆ ಒಳ್ಳೆ ಕೆಲಸಗಳು ಮಾಡೋದಂತೆ ಅದರಿಂದ ನಾವು ವಾಪಸ್ ಹಾಕಿ ತಗೊಂಡು